ಇಸ್ ನೋಡಿ ರಾಜೀವ್ ಗೌಡ ಸಿಕ್ಕಿದ್ ಹೇಗೆ, ಅದರಲ್ಲೂ ಕೂಡ ಇವತ್ತು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿರುವಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಅದರಲ್ಲೂ ಕೋರ್ಟ್ ಇವತ್ತು ಏನ್ ನಿರ್ಧಾರವನ್ನ ತೆಗೆದುಕೊಂಡಿದೆಯಲ್ಲ, ಇದು ಏನಕ್ಕೆ ತಗೊಂಡ್ರು, ಮುಂದೇನಾಗಬಹುದು, ಈ ಕುರಿತು ಒಂದು ಸಂಪೂರ್ಣವಾದಂತಹ ವರದಿ ಇಲ್ಲಿದೆ. ಮಹಿಳಾ ಅಧಿಕಾರಿ ಎನ್ನದೆ ಚಪ್ಪಲಿಯಲ್ಲಿ ಹೊಡಿತೀನಿ ಎಂದಿದ್ದ ರಾಜೀವ್ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಕೇರಳದಲ್ಲಿ ಬಂಧಿಯಾಗಿರುವ ರಾಜೀವ್ ಗೌಡನಿಗೆ ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರು ಸತತ 4-5 ಗಂಟೆಗಳ ಕಾಲ ಡ್ರಿಲ್ ಮಾಡಿ ಆರೋಗ್ಯ ತಪಾಸಣೆಗೆ ಒಳಪಡಿಸಿದ್ರು. ಈ ವೇಳೆ ಪೋಸ್ ಕೊಟ್ಟ ರಾಜೀವ್ ತಾನೇನು ತಪ್ಪೇ ಮಾಡಿಲ್ಲ ಅನ್ನುವಂತೆ ಬೆಂಬಲಿಗರಿಗೆ ಕೈ ಬೀಸಿ ಕರೆದಿದ್ದಾನೆ. ಇನ್ನು 13 ದಿನಗಳ ಬಳಿಕ ಪೊಲೀಸರ ಕೈಗೆ ಸಿಕ್ಕ ರಾಜೀವ್ನನ್ನ ಬಂಧಿಸಿದ್ದೇ ಬಲು ರೋಚಕ. ಜಿಪಿಎಸ್ ಆಧಾರದ ಮೇಲೆ ಟೆಕ್ನಾಲಜಿ ಉಪಯೋಗಿಸಿ ಮಂಗಳೂರಿನಿಂದ ಕೇರಳ ರಾಜ್ಯಕ್ಕೆ ಹೋಗೋ ವೇಳೆ ಲಾಕ್ ಮಾಡಿರೋ ರಾಜೀವ್ ಆಡಿಯೋ ಮುಖಾಂತರ ಧಮ್ಕಿ ಪ್ರಕರಣ ಸೇರಿದಂತೆ ಮತ್ತಿತರ ಎಫ್ಐಆರ್ ವಿಚಾರವಾಗಿ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಜೊತೆಗೆ ಎಫ್ಎಸ್ಎಲ್ ತಂಡ ತನಿಖಾ ವರದಿಯನ್ನ ನಡೆಸಿದ್ದು ಯಾವೆಲ್ಲ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಅನ್ನೋದು ಪೊಲೀಸರಿಂದ ತಿಳಿದು ಬರಬೇಕಿದೆ. ಏನು ಹೇಳಕ್ಕೆ ಆಗಲ್ಲ. ನಮಗೆ ಆರೋಪಿ ಬೇಕಿತ್ತು, ನಮಗೆ ಈಗ ಆರೋಪಿ ಸಿಕ್ಕಿದ್ದಾರೆ. ಕೇಸಲ್ಲಿ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಅದು ಈಗ ಐಯೋ ಡಿಸೈಡ್ ಮಾಡ್ತಾರೆ. ಏನೇನು ಮಾಡಬೇಕು, ಏನೇನು ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಬೇಕು, ಯಾರ್ಯಾರ್ದು ಹೇಳಿಕೆ ವಗೇರ ಬೇಕು. ನಮಗೆ ಈಗ ಆರೋಪಿ ಸಿಕ್ಕಿದೆ, ನಮ್ಮ ಫೋಕಸ್ ಈಗ ಕೇಸ್ದು ಇನ್ವೆಸ್ಟಿಗೇಷನ್ ಮೇಲೆ ಇದೆ. ಸೊ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ, ನಮಗೆ ಮಾಹಿತಿ ಬಂದಿದೆ ಕಿ ಈ ಜಾಗ ಇದ್ದಾರೆ, ನಮ್ಮ ಟೀಮ್ ಹೋಗಿದೆ. ಈ ಥರ ಎಲ್ಲ ಕಿ ನಿನ್ನೆ ಹೋಗಿದೆ ಟೀಮ್. ಮೊನ್ನೆ 4-5 ದಿನದಿಂದ ಅಲ್ಲಿ ಆ ಸೈಡ್ ಓಡಾಡ್ತಾ ಇತ್ತು ಅವರು, ಎಲ್ಲ ಕರ್ನಾಟಕ ಬಾರ್ಡರಲ್ಲಿ ನಮ್ಮ ಟೀಮ್. ಅವ್ರಿಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ ಆ ಜಾಗೆಯಿಂದ ಅವರು ಸಿಕ್ಯೂರ್ ಮಾಡಿದ್ರು. ಈ ಥರ ಎಲ್ಲಕ್ಕೆ ಒಂದು ಜಾಗೆ ವಾಸ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ಏನು ಚೇಂಜ್ ಮಾಡಿದ್ದಾರೆ, ಈ ಥರ ನಮಗೆ ಫಸ್ಟ್ ಹ್ಯಾಂಡ್ ಮಾಹಿತಿ ಇದೆ. ಬಟ್ ಈಗ ನಾವು ಅವರದ್ದು ಹೇಳಿಕೆ ವಗೇರ ತಗೊಂಡು ಮತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಕಿ ಯಾವ ಜಾಗೆ ವಾಸ ಮಾಡಿದ್ದಾರೆ, ಯಾವ ಜಾಗ ಸ್ಟೇ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತೀವಿ. ಈಗ ಇಲ್ಲಿಂದ ಒಂದು MG ಹೆಕ್ಟರ್ ಕಾರಿಂದ ಹೋಗಿದ್ದಾರೆ. ಅಲ್ಲಿಂದ ಇವರು ಮೈಕಲ್ ಗಿಗೋದು ಒಂದು ಮಾರುತಿ ಬ್ರಿಜಾ ಕಾರ್ ಇದೆ, ಅದನ್ನು ಯೂಸ್ ಮಾಡಿದ್ದಾರೆ. 2 ಕಾರ ಸರ್. ಬಟ್ ರೈಲಲ್ಲಿ ಹೋಗಿಲ್ಲ ಸರ್, ರೈಲಲ್ಲಿ ಪ್ರಯಾಣ ಮಾಡಿದ್ರೆ ಸರ್? ಈಗ ನಮ್ಮ ಮಾಹಿತಿ ಪ್ರಕಾರ ಹೋಗಿಲ್ಲ, ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಟಿಕೆಟ್ ಖರೀದಿ ಮಾಡಿದ್ರೆ ಸರ್ ರೈಲ್ವೆ? ಅದು ಎಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ. ಯಾವುದು ಈ ಥರದ್ದು ಏರ್ಲೈನ್ ಬುಕಿಂಗ್, ರೈಲ್ವೆ ಬುಕಿಂಗ್, ಬಸ್ ಬುಕಿಂಗ್ಸ್ ಯಾವುದು ಆಗಿದೆ ಅದು ಎಲ್ಲ ನಾವು ಈಗ ಚೆಕ್. ಇನ್ನು ರಾಜೀವ್ ಗೌಡನಿಗೆ ಮಂಗಳೂರಿನಲ್ಲಿ ಆಶ್ರಯ ನೀಡಿದ್ದ ಮೈಕಲ್ ನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಆಶ್ರಯದಾತ ಮೈಕಲ್ ನನ್ನ ಪೊಲೀಸರು ಕೋರ್ಟ್ಗೆ ಕರೆತಂದಿದ್ರು. ಪೊಲೀಸರು ವಿಚಾರಣೆ ನಡೆಸಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಇಂದು ಶಿಡ್ಲಘಟ್ಟ JMFC ಕೋರ್ಟ್ನಲ್ಲಿ ರಾಜೀವ್ ಗೌಡ ವಿಚಾರಣೆ ನಡೆದಿದೆ. ಶ್ರೀನಿವಾಸ್ ಎನ್, ರಾಜ್ ನ್ಯೂಸ್, ಚಿಕ್ಕಬಳ್ಳಾಪುರ.